ಐ ಥಿಂಕ್ ಕಾನೂನಾತ್ಮಕವಾಗಿ ಯಾರು ಜನರ ಸೇವೆಯನ್ನು ಮಾಡಿದ್ದಾರೋ ಅದು ನಾವು ಜನರ ಮುಂದೆ ತಂದಿಡ್ತೀವಿ ಅನ್ನುವಂತಹ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೂಡ ಪ್ರಕರಣ ಒಂದು ರಾಜಕೀಯವಾಗಿ ಪ್ರೇರಿತವಾಗಿರುವಂತಹ ಒಂದು ಪ್ರಕರಣ. ನಮ್ಮ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕನಿಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲೇ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಮೇಲೆ ಇದು ಒಂದು ದೊಡ್ಡ ಕಳಂಕವನ್ನು ತರುವಂತಹ ಒಂದು ಪ್ರಯತ್ನವನ್ನು ಏನು BJPದವ್ರು ಮಾಡ್ತಾ ಇದ್ದಾರೆ ಅದು ಯಾವತ್ತಿದ್ರೂ ಸಫಲವಾಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಿಷ್ಠಾವಂತರಾಗಿ ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ಬಡ ಜನರಿಗೋಸ್ಕರ ಹಿಂದುಳಿದ ವರ್ಗದಗೋಸ್ಕರ ದುಡಿತಾ ಬಂದಿದ್ದಾರೆ. ಮತ್ತು ಇದು ಇವಾಗ ಕೋವಿಡ್ ಪ್ರಕರಣದ ಬಗ್ಗೆ ಹೇಳೋದಾಗಿದ್ದರೆ ಡೆಫಿನೆಟ್ಲಿ ಅವರಿಗೆ ನಡುಗು ಶುರು ಆಗಿರಬೇಕು. ಯಾಕಂತಂದರೆ ಕೋವಿಡ್ ಅನ್ನುವಂತಹ ಒಂದು ಕಷ್ಟದ ಸಮಯದಲ್ಲಿ ಆ ಸಮಯದಲ್ಲಿ ಅವರು ಸಮಾಜದೊಳಗಿರುವಂತಹ ತುಳಿತಕ್ಕೆ ಒಳಗಾಗಿರುವಂತಹ ಶೋಷಣಕ್ಕೆ ಒಳಗಾಗಿರುವಂತಹ ಜನರನ್ನು ಎತ್ತಿ ಹಿಡಿಬೇಕಾಗಿತ್ತು. ಅಂಥ ಒಂದು ಸಮಯದಲ್ಲಿ ಅವರು ಮಾಡಿರುವಂತಹ ವರ್ತನೆಗಳು ಅದು ಕರ್ನಾಟಕ ರಾಜ್ಯದ ಜನರ ಮುಂದೆ ಬರುವಂತಹ ಒಂದು ಸಮಯ ಇವತ್ತು ಬಂದಿದೆ. ಡೆಫಿನೆಟ್ಲಿ ಜನರು ಅದ್ರ ಬಗ್ಗೆ ನಿರ್ಧಾರ ತಗೊತಾರೆ ಅನ್ನೋ ನನ್ನ ನಂಬಿಕೆ ಇದೆ ಸರ್. ನಿನ್ನೆ ಮೇಡಮ್ ಅರವಿಂದ್ ಬೆಲ್ಲದವರು ಇಂದಲ್ಲ ಏನು ಭೂಮಿ ಖರೀದಿ ವಿಷಯವಾಗಿ ಏನಿದೆ ಸಿದ್ದರಾಮಯ್ಯನ ಅಪ್ಪನ ಆಸ್ತಿನ ಅಂತೂ ಹೇಳಿಕೆ ಕೊಟ್ಟಿದ್ರು ಒಂದು ಪತ್ರಿಕಾಗೋಷ್ಠಿಯಲ್ಲಿ. ಇವತ್ತೇನೈತಿ ಅವರೇ ಏನೈತಿ ಲಿಖಿತ ಮೂಲಕ ಪತ್ರದ ಮೂಲಕ ನಾನು ಸಿದ್ದರಾಮಯ್ಯನವರಿಗೆ ಪದ ಬಳಕೆ ಮಾಡಿದ್ದಕ್ಕೆ ನಾವು ಅವರಲ್ಲಿ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನಿದೆ? ಡೆಫಿನೆಟ್ಲಿ ರಾಜಕೀಯದೊಳಗೆ ನನ್ನ ಒಂದು ಅನಿಸಿಕೆಯನ್ನು ಏನಂದರೆ ಡೆಫಿನೆಟ್ಲಿ ಎಲ್ಲ ರಾಜಕೀಯದಲ್ಲೂ ಕೂಡ ನಿಮಗೂ ಪ್ರತಿಪಕ್ಷರಿರ್ತಾರೆ, ಆಡಳಿತ ಪಕ್ಷದವ್ರು ಇರ್ತಾರೆ, ವಿರೋಧಿಗಳಿರ್ತಾರೆ. ಎಲ್ಲ ರೀತಿ ಇದ್ರೂ ಕೂಡ ರಾಜಕೀಯದಲ್ಲಿ ಒಂದು ಶಿಸ್ತು ಮೇಂಟೈನ್ ಆಗಬೇಕು. ಯಾವುದೇ ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಅದು ನಿಮ್ಮ ಪಕ್ಷದವರಾಗಿರ್ಬೋದು ವಿಪಕ್ಷದವರಾಗಿರ್ಬೋದು ಅವ್ರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಪದಗಳ ಬಳಕೆ ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಸೊ ಅದಕ್ಕಾಗಿ ನನ್ನ ಒಂದು ವಿನಂತಿ ಏನು ಅಂತಂದರೆ ಯಾರೇ ರಾಜಕಾರಣಿಗಳಿರಲಿ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರ ಬಗ್ಗೆ ಮಾತನಾಡುವಂತಹ ಒಂದು ಸಮಯದಲ್ಲಿ ಆಲೋಚನೆಯನ್ನು ಮಾಡಬೇಕು. ಅದರಲ್ಲಿಯೂ ವಿಶೇಷವಾಗಿ ಸಿದ್ದರಾಮಯ್ಯ ಅಂತ ಒಬ್ಬ ಧೀಮಂತ ನಾಯಕನ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಂದು ಸರಿ ಅಲ್ಲ 100 ಸರಿ ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ ಸರ್.